ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕ ಜೋಡಿ ಯೂಟ್ಯೂಬ್ ಚಾನಲ್ಗೆ. ಹೆಂಗದಿರಿ? ತಂಡಂತ್ರು ಮಸ್ತ್ ಅದರಿ. ಸೊ ಹಂಗಾಗಿ ನಸಕ್ನಾಗ ಜಲ್ದಿ ಹೇಳ್ಬೇಕಂದ್ರ ತಂಡಿ ಹೊಳ್ ಹೊತ್ಕೊಂಡು ಮಕ್ಕೊಳಂಗಾಕ್ಕದ. ಸೊ ಸಂಡೇ ಐತಿ, ಇರ್ಲಿ ಬಿಡು ಎಲ್ಲಿ ಹೋಗೋರದೀವ್ ಅಂತ ಹೇಳಿ ನಾನು ಕೂಡ ಸ್ವಲ್ಪ ಲೇಟಾಗಿ ಎದ್ದೆ ನೋಡ್ರಿ. ಫುಲ್ ಬೆಳಕಾಗ್ಯದ, ನಿಮಗೆ ಹೊರಗಡೆ ಕಾಣಿಸ್ತಿರ್ಬೋದು ಕಿಟಕಿ ಒಳಗ. ಸೊ ಲೇಟಾಗಿ ಅಂದ್ರೂ ಒಂದು 6:30 ಆಗಿತ್ರಿ ಟೈಮು. ಸೊ ಎದ್ದು ಫ್ರೆಶ್ ಆಗಿ ಕಿಚನ್ಗೆ ಬಂದೆ. ಸೊ ರಾತ್ರಿ ಎಲ್ಲ ತಿಕ್ಕಿಟ್ಟಿದ್ದ ಪಾತ್ರೆಗಳನ್ನೆಲ್ಲ ಶೆಲ್ಫಿಗೆ ಡಬ್ಬಾಕೊಂಡ್ಬಿಡತ್ತೀನಿ ನೋಡ್ರಿ. ಯಾಕಪ್ಪ ಅಂತಂದ್ರೆ ನೆಕ್ಸ್ಟ್ ಏನಾದ್ರೂ ಕಿಚನ್ ಒಳಗ ಕುಕಿಂಗ್ ಮಾಡ್ಬೇಕಾದ್ರ ಆ ಸ್ಪೇಸ್ ಸಿಗ್ತದ ಅಂತ ಹೇಳ್ಬಿಟ್ಟು ಡಬ್ಬ ಹಾಕೊಂಡ್ಬಿಟ್ರೆ ಒಂಥರ ಸಮಾಧಾನ. ಸೊ ಹಂಗಾಗಿ ಅವೆಲ್ಲ ಖಾಲಿ ಮಾಡ್ಕೊಳಕತ್ತೀನಿ ನೋಡ್ರಿ. ಇನ್ನು ನಾನು ಡೈಲಿ ಮಾರ್ನಿಂಗು ಯಾವ್ದಾದ್ರು ಡಿಟಾಕ್ಸ್ ವಾಟರ್ನ ಮಾಡ್ಕೊಂಡು ಕುಡಿತೀನಿ. ಸೊ ಹಂಗಾಗಿ ಇವತ್ತೇನಂತ ಅಂತ ನೋಡೋಣ ಬರ್ರಿ. ಇನ್ನು ನೈಟ್ ಮಲಗ್ಬೇಕಾದ್ರೆ ನಾ ಈ ತರ ನೆನೆ ಹಾಕೊಂಡ್ ಬಿಟ್ಟಿರ್ತೀನಿ. ಇವಾಗಷ್ಟೇ ನೀವು ನೋಡಿದ್ರಿ ಮೆಂತೆ ಕಾಳನ್ನ ನೆನ್ಸಿಟ್ಟಿದ್ದೆ. ಸೊ ಅದನ್ನ ಸೈಡಿಗೆ ಇಡ್ತೀನಿ. ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ. ಬಟ್ ಇವಾಗ 2 ಗ್ಲಾಸಲ್ಲಿ ಒಂದ್ರಲ್ಲಿ ಬಾರ್ಲಿ ಅದ, ಇನ್ನೊಂದ್ರಲ್ಲಿ ಚಿಯಾ ಸೀಡ್ಸ್ ಅದ ನೋಡ್ರಿ. ಸೊ ಬಾರ್ಲಿ ಏನ್ ನೆನೆ ಹಾಕೊಂಡಿದ್ದೀನಿ ನೋಡ್ರಿ, ಅದ್ರ ಜೊತೆಗೆ ನೀರ್ನ ಚೆಲ್ಲಂಗಿಲ್ಲ. ಅದೇ ನೀರ್ನ ರಾತ್ರಿ ನೆನೆ ಹಾಕ್ಬೇಕಾದ್ರೆ ತೊಳೆದ್ಬಿಟ್ಟೆ ನೆನೆ ಹಾಕಿರ್ತೀನಿ. ಸೊ ಹಂಗಾಗಿ ಅದರ ಜೊತೆಗೆ ಒಂದ್ 2 ಗ್ಲಾಸ್ ನೀರ್ ಎಕ್ಸ್ಟ್ರಾ ಹಾಕೊಂಡು ಇವಾಗ ಕುದಿಸ್ಕೊಳಕತ್ತೀನಿ ನೋಡ್ರಿ. ಈ ಬಾರ್ಲಿ ಯಾವ ತರ ಕುದಿಬೇಕಂತ ಅಂದ್ರಿ, ಕುದ್ದು ಕುದ್ದು ಗಂಜಿ ಬಿಡ್ಬೇಕು. ವೈಟ್ ನೀರ್ ಹೋಗಿ ಗಂಜಿ ಗಂಜಿ ಅನಸ್ಬೇಕ್ರಿ, ಆ ತರ ಕುದಿಬೇಕು ನೋಡ್ರಿ. ಸೊ ಹಂಗಾಗಿ ಇದನ್ನ ಕುದಿಲಿ ಅಂತ ಹಂಗೆ ಬಿಟ್ಟಿದೀನಿ ನೋಡ್ರಿ. ಇನ್ನು ಇವಾಗ ನೀವು ನೋಡಿದ್ರಲ್ಲ ಒಂದ್ ಸೈಡು ಮೆಂತೆ ಕಾಳು. ಸೊ ಇವಾಗ ವಿಂಟರ್ ಸೀಸನ್ಗೆ ಹೇರ್ ಫಾಲ್ ಜಾಸ್ತಿನೇ ಆಗ್ತಿರ್ತದ, ನಿಮ್ಗೆಲ್ಲರಿಗೆ ಗೊತ್ತು. ನಂದು ಜಾಸ್ತಿ ಏನಿಲ್ಲ, ಬಟ್ ಇರೋದ್ರಲ್ಲೇನೆ ಕಡಿಮೆ ಹೇರ್ ಫಾಲ್ ಆಗ್ತಿದೆ. ಅದು ಕೂಡ ಆಗ್ಬಾರ್ದು ಅಂತ ಹೇಳಿ ಸ್ವಲ್ಪ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೆನೆ ಹಾಕೊಂಡಿದ್ದೆ ನೋಡ್ರಿ. ಇನ್ನು ಅದ್ರೊಳಗೆ ನೀರ್ ಸಮೇತ ರುಬ್ಕೊಂಡಿಲ್ರಿ ನಾನು. ಬಟ್ ಆ ನೀರ್ನ ಚೆಲ್ಲದ್ ಬೇಡ ಅಂತ ಹೇಳ್ಬಿಟ್ಟು ಅದನ್ನ ಕೂಡ ತೊಳೆದೇ ನೆನೆ ಹಾಕೊಂಡಿದ್ನಲ್ಲ. ಸೊ ಆ ನೀರ್ನ ನಾನೇ ಕುಡಿದ್ಬಿಟ್ಟೆ ನೋಡ್ರಿ. ಚಲೋ ಇರ್ತದಲ್ಲ ಹೊಟ್ಟಿಗೆ ಅಂತ ಹೇಳಿ, ದೇಹಕ್ಕಂತ ಹೇಳಿ. ಇನ್ನು ಇದಕ್ಕ ನಾನು ಅದ್ರ ನೀರ್ನೇ ಹಾಕಿ ರುಬ್ಬೋದ್ರ ಬದಲು ಅದಕ್ಕೆ ಸ್ವಲ್ಪ ನೀರ್ ಹಾಕಿ ರುಬ್ಬಿದ್ರೆ ಚೆನ್ನಾಗ್ ಬರ್ತದ ಅಂತ ಹೇಳಿ, ಬಟ್ ನೀರ್ ಬದ್ಲಿಗೆ ನಾನಿಲ್ಲಿ ಅಲೋವೆರಾನ ಬಳಸ್ಕೊಳತ್ತೀನಿ ನೋಡ್ರಿ. ಅಲೋವೆರಾ ಹಾಕೊಂಡು ಇದನ್ನ ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬೆನಿಫಿಟ್ ಸಿಗ್ತದೆ ನಮ್ಮ ಹೇರ್ಸಿಗೆ ಅಂತ ಹೇಳ್ಬಿಟ್ಟು. ಇನ್ನು ಅಲೋವೆರಾ ನಾವು ಮಿಕ್ಸಿಗೆ ಹಾಕಿದ್ರು ಕೂಡ ಅದು ಕರೆಕ್ಟಾಗಿ ನಮಗ ಮೆಲ್ಟ್ ಆಗಂಗಿಲ್ಲ. ಲೈಕ್ ಗಟ್ಟಿ ಗಟ್ಟಿ ಹಂಗೆ ಸಿಗ್ತದ. ಸೊ ಒಂದ್ಸತಿ ಈ ತರ ಬಾಚಣಿಗೆಯಿಂದ ತಕೊಂಡ್ಬಿಟ್ರೆ ಬಾರಿ ಮಸ್ತ್ ಹೊರಗ್ ಬಂದ್ಬಿಡ್ತದ ನೋಡ್ರಿ, ಅದು ಜೆಲ್ಲಿ ಜೆಲ್ಲಿ ಅನ್ನೋದು. ಈ ಜೆಲ್‌ನ ನಾನು ಇವಾಗ ಈ ತರ ಮೆಂತೆ ಕಾಳಿಗೆ ಮಿಕ್ಸ್ ಮಾಡ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಕೂಡ ಹಾಕೊಂಡು ರುಬ್ತಿದೀನಿ ನೋಡ್ರಿ. ಸೊ ಒಂದ್ಸತಿ ನಾವು ರುಬ್ಕೊಂಡ್ ಬಂದಾಗ ಈ ತರ ಪೇಸ್ಟ್ ರೆಡಿ ಆಗಿರ್ತದ ನೋಡ್ರಿ. ಇನ್ನ ಇದನ್ನ ನಾನು ಹೇರ್ ಪ್ಯಾಕ್‌ನ ಹಾಕೊಂಡ್ಬಿಟ್ಟು ಆಮೇಲೆ ನನ್ ಬಾರ್ಲಿ ನೀರೇನ್ ಬೇಯಿಸ್ತಿದ್ದೀನಲ್ರಿ ಅದನ್ನ ಕುಡಿತೀನಿ. ಸೊ ಮೊದಲಿಗೆ ಹೇರ್ ಪ್ಯಾಕ್ ಹಚ್ಕೊಳ್ಳೋಕ್ಕಿಂತ ಮುಂಚೆನೆ ಕೂದಲೊಳಗ ತಲಿಯೊಳಗ ಏನಾರ ಸಿಕ್ಕಿದ್ರೆ ಬಿಡಿಸ್ಕೊಂಡ್ಬಿಡ್ತೀನಿ ನೋಡ್ರಿ. ಆಮೇಲೆ ಕೂದಲನ್ನ ತೆಗೆದು ಲೇಯರ್ ಮಾಡ್ಕೊಂಡು ಇದನ್ನ ಅಪ್ಲೈ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಸೊ ಹಂಗಾಗಿ ನಿಮ್ಗೆ ನಾನು ಫ್ರಂಟ್ ಇಂದನೇ ತೋರ್ಸಾಕತ್ತೀನಿ ನೋಡ್ರಿ. ಸೊ ಈ ತರ ಕೂದಲನ್ನ ಬಿಡಿಸಿ ಇನ್ನು ಮನೆಯೊಳಗೆ ಯಾರಾದ್ರೂ ಇದ್ರೆ ಅವ್ರ ಹೆಲ್ಪ್‌ನ ತಗೊಂಡು ಹಚ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತದ. ಬಟ್ ನಮ್ಮ ಮನೆಯೊಳಗ ನಾನು ನನ್ನ ಹಸ್ಬೆಂಡ್ ಇನ್ನ ಇಬ್ರೇ ಇದ್ವಿ. ಬಟ್ ಅವ್ರು ಇನ್ನ ಮಲ್ಕೊಂಡಿದ್ರು. ಸೊ ಹಂಗಾಗಿ ನಾನೊಬ್ಳೇ ಹಚ್ಕೊಂಡ್ಬಿಟ್ಟೆ ನೋಡ್ರಿ ತಲಿ ತುಂಬ. ಸೊ ಅಷ್ಟೊತ್ತಿಗೆ ಕುದ್ದಿತ್ತು ನೀರು. ಸೊ ಈ ತರ ಸೋಸ್ಕೊಂಡು ಮೇಲ್ಗಡೆ ಏನ್ ಬಾರ್ಲಿ ಉಳಿತದಲ್ರಿ, ಇದನ್ನ ತಿಂದ್ಬಿಟ್ರೆ ಅಂತೂ ಇನ್ನೂ ಚೆನ್ನಾಗಿರ್ತದೆ. ಬಾಡಿ ಕೂಲ್ ಆಗಿ ಕೂಡ ಇರ್ತದ. ಸೊ ನಾನು ಕೂಡ ಒಂದ್ ಸ್ಪೂನ್ ಹಂಗೆ ತಿಂದೆ. ಇನ್ನು ಅದ್ರ ಜೊತೆಗೆ ಚಿಯಾ ಸೀಡ್ಸ್‌ನ ಮಿಕ್ಸ್ ಮಾಡ್ಕೊಂಡು ಈ ತರ ಕುಡಿತೀನಿ ನೋಡ್ರಿ ನಾನು ದಿನ. ಒಂದ್ ದಿವಸ ಇದನ್ನ ಡೈಲಿ ಒಂದೊಂದ್ ತರ ಡಿಟಾಕ್ಸ್ ಡ್ರಿಂಕ್‌ನ ಮಾಡ್ಕೊಂಡು ಕುಡಿತಾ ಇರ್ತೀನಿ ಮಾರ್ನಿಂಗು. ಟೀ, ಕಾಫಿ ಬದಲಿಗೆ ಇದನ್ನ ಕುಡಿಯೋದ್ರಿಂದ ವೇಟ್ ಲಾಸ್ ಆಗಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ನೀವು ಬಾರ್ಲಿನ ಕೇಳಿರ್ತೀರಾ, ಇದು ವೇಟ್ ಲಾಸ್‌ಗೆ ಹೆಲ್ಪ್ ಆಗುತ್ತೆ. ಪ್ಲಸ್ ನಮ್ಗೆ ಆ ಬಾಡಿ ಒಳಗೆ ಏನಾದ್ರೆ ಹೀಟ್ ಜಾಸ್ತಿ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ ನೋಡ್ರಿ. ಸೊ ಅರೌಂಡ್ ಟೈಮ್ 7:15 ಹಿಂಗಾಗಿತ್ರಿ. ಸ್ವಲ್ಪ ಇನ್ನು ಬಿಸಿಲು ಕೂಡ ಪೂರ್ತಿ ಕ್ಲಿಯರ್ ಆಗಿರ್ಲಿಲ್ಲ. ಸ್ವಲ್ಪ ಬಿದ್ದಿತ್ತು. ಇರ್ಲಿ ಪರವಾಗಿಲ್ಲ, ಹೊರಗಡೆ ಕುತ್ಕೊಂಡು ಕುಡಿಯೋಣ ಚೆನ್ನಾಗಿರ್ತದ ಅಂತ ಹೇಳಿ ಹೊರಗೆ ಕುತ್ಕೊಂಡು ಕುಡ್ದೆ ನೋಡ್ರಿ. ಇನ್ನು ಹೇರ್ ಪ್ಯಾಕ್ ಹಚ್ಕೊಂಡು ಮಿನಿಮಮ್ 1 1/2 ಅವರ್ ಆದ್ರೂ ಬಿಡಣ. ರಾತ್ರಿ ಎಲ್ಲ ನೆನೆ ಇಟ್ಟು ಮಿಕ್ಸಿಗೆ ಹಾಕಿ ಅಷ್ಟೊಂದು ಕೈ ಖರ್ಚು ಮಾಡಿ, ಸಮಯ ಖರ್ಚು ಮಾಡಿ ರುಬ್ಬಿರ್ತೀವಿ, ಹಚ್ಕೊಳ್ಳೋಣ ಅಂತ ಅನ್ಕೊಂಡು ಬೇರೆ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಬೇರೆ ಏನಾದ್ರೂ ಕೆಲಸ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಜೋಳದ ಹಿಟ್ಟ, ಗೋಧಿ ಹಿಟ್ಟ ನಾನು ಅದನ್ನ ಸಾಣಿಸ್ಕೊಂಡಿರ್ಲಿಲ್ರಿ. ಮಮ್ಮಿ ಪ್ರತಿ ಸತಿ ಸಾಣಸ್ ಕಳಿಸ್ತಿದ್ರು. ಬಟ್ ಈ ಸತಿ ಅವರಿಗೆ ಹಲ್ಲು ನೋವು ಬಂದೈತೆ ಅಂತ ಹೇಳ್ಬಿಟ್ಟು ಏನು ಸಾಣಿಸ್ ಕಳ್ಸಿರ್ಲಿಲ್ಲ. ಹಂಗೆ ಕಳಿಸ್ಬಿಟ್ಟಿದ್ರು. ಸೊ ನಾನು ಆಲ್ರೆಡಿ ಡಬ್ಬಿಗೆ ಹಾಕಿ ಇಟ್ಬಿಟ್ಟಿದ್ದೆ ರೀ. ಮತ್ತೆ ಒಂದ್ಸತಿ ಕೇಳಿದಾಗ ಮಮ್ಮಿ ಹೇಳಿದ್ರು, "ನಾ ಯಾವ್ದೂ ಸಾಣಿಸಿಲ್ಲ, ಸಾಣಿಸ್ಕೊಂಡು ಬಳಸ್ಕೊ" ಅಂತ ಹೇಳಿ. ಸೊ ಹಂಗಾಗಿ ಒಂದ್ ಡಬ್ಬಿ ಒಳಗಿಂದ ತಗೊಂಡ್ ಸಾಣಿಸ್ಕೊಂಡು ಮತ್ತೊಂದ್ ಡಬ್ಬಿಗೆ ಶಿಫ್ಟ್ ಮಾಡಾಕತ್ತೀನಿ ನೋಡ್ರಿ ಜೋಳದ ಹಿಟ್ಟ. ಇನ್ನು ಗೋಧಿ ಹಿಟ್ಟು ಬಂದ್ಬಿಟ್ಟು ಕವರ್ ಎಲ್ಲ ಅದ. ಸೊ ಒಂದ್ ಡಬ್ಬಿ ಖಾಲಿ ಮಾಡ್ಕೊಂಡು ಅದನ್ನ ಅದಕ್ಕೆ ಹಾಕೊಳ್ಳೋಣ. ಫಸ್ಟ್ ಜೋಳದ ಹಿಟ್ಟು ನಾನು ಏನಂತಾರ ಇದಕ್ಕ ಬರವಲ್ತ್ ನೋಡ್ರಿ ನನಗ. ಏನಂತಾರ್ರಿಪ್ಪಾ ಇದಕ್ಕ?
ಸಾಣಿಸ್ಕೊಂಡು ಶಿಫ್ಟ್ ಮಾಡತ್ತೀನಿ ನೋಡ್ರಿ. ಸೊ ಎರಡನ್ನೂ ಒಂದ್ಸತಿ ಸಾಣಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಚಪಾತಿ, ರೋಟಿ ಮಾಡ್ಬೇಕಾದ್ರೆ ಅರ್ಜೆಂಟಿಗೆ ಪಟ್ ಅಂತ ನಾವು ಮಾಡ್ಕೊಂಡ್ಬಿಡ್ಬೋದು. ಇಲ್ಲಾಂದ್ರೆ ಸಾಣ್ಗಿ ಇಲ್ಲದ ಒಂದ್ಸತಿ ಸಾಣಿಸ್ಕೊಳ್ಳೋದು, ಮತ್ತು ನೀರು ಕಾಸೋದು, ನೀರು ಹಾಕೊಳ್ಳೋದು ಇದೆಲ್ಲ ಒಂಚೂರು ಲೇಟ್ ಪ್ರೊಸೆಸ್ ಅಂತ ಹೇಳ್ಬೋದು. ಲೇಟ್ ಪ್ರೊಸೆಸ್ ಅನ್ನೋದಕ್ಕಿಂತ ನಮಗೆ ಅದು ಒಂಥರ ಇರಿಟೇಟ್ ಆಗಿಬಿಡುತ್ತೆ, ಅಯ್ಯೋ ಸಾಣಿಸ್ಕೋಬೇಕಾ ಅಂತ ಹೇಳಿ. ಸೊ ಒಂದ್ಸತಿ ಈ ಥರ ಮಾಡ್ಕೊಂಡ್ಬಿಟ್ರೆ ನಮಗೆ ಈಸಿ ಆಗ್ಬಿಡ್ತದೆ ಕೆಲಸ. ಯಾವುದಾದ್ರೂ ಅರ್ಜೆಂಟಲ್ಲಿದ್ದಾಗ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಎಲ್ಲಾನು ಫಿನಿಶ್ ಆದ್ಮೇಲೆ ಒಂದ್ಸತಿ ಡಬ್ಬಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಒಳಗೆ ತಂದು ಇಡಾಕತ್ತೀನಿ ನೋಡ್ರಿ. ಮೈಯೆಲ್ಲ ಹಿಟ್ಟಾಗಿತ್ತು, ಹಾಗಾಗಿ ಸ್ವಲ್ಪ ಅಂದ್ರೆ ಹಸಿಗೈಲೇನ ಒರೆಸ್ಕೊಂಡಿನಿ. ಲೈಕ್ ಡ್ರೆಸ್ ಸ್ವಲ್ಪ ಹಸಿ ಹಸಿ ಅಂತ ನಿಮ್ಗೆ ಅನಿಸ್ಬೋದು. ಸೊ ಅದೆಲ್ಲ ಒಳಗಡೆ ಇಟ್ಟು ಬಂದು ಒಳಗಿಂದೆಲ್ಲ ಕಸ ಗುಡಿಸಿದ್ದೆ ರೀ. ಸೊ ಹೊರಗಡೆ ಒಂದ್ಸತಿ ಕಸ ಗುಡಿಸ್ಕೊಂಡ್ಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ಕಸ ಗುಡ್ಸಾಕತ್ತೀನಿ ನೋಡ್ರಿ. ಹೊರಗಡೆ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕೊಂಡು ಆದ್ಮೇಲೆ ಇನ್ನು ಮಿಕ್ಕಿದ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ ರೀ. ಬಟ್ ಕಿಚನ್ ಕ್ಲೀನ್ ಮಾಡಿದ್ದು, ಕಿಚನ್ ಸ್ಲ್ಯಾಬ್ ಕ್ಲೀನ್ ಮಾಡಿದ್ದಾಗಿರ್ಬೋದು, ಇನ್ನು ವಾಷಿಂಗ್ ಮಷಿನ್ ಕವರು, ಫ್ರಿಜ್ ಕವರು, ಇನ್ನು ಹಿಟ್ಟು ಸಾಡಿಸ್ಕೊಂಡಿದ್ನಲ್ರಿ ಅದ್ರದ್ದು ಕವರು, ಆಮೇಲೆ ಒಂದಿಷ್ಟು ಸ್ಲಿಪ್ಪರ್ಸ್ ಇತ್ರಿ, ಆಮೇಲೆ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗೋ ಶೂಸ್ ಇದೆಲ್ಲ ವಾಶ್ ಮಾಡ್ಕೊಂಡ್ರಾಯ್ತು. ಇನ್ನು ಸ್ವಲ್ಪ ಟೈಮ್ ಅದ, ಹೇರ್ ಪ್ಯಾಕ್ ಟೈಮ್ ತೊಗೊಳ್ತದ ಅಂತ ಹೇಳ್ಕೊಂಡು ಇದಿಷ್ಟು ವಾಶ್ ಮಾಡೋಣ ಅಂತ ಹೇಳಿ ಟೆರೆಸಿಗೆ ಬಂದೆ ನೋಡ್ರಿ. ಸೊ ಥಂಡಿ ಹೋಗಿತ್ರಿ, ಬಿಸಿಲು ಬಿದ್ದಿತ್ತು. ಸೊ ಹಾಗಾಗಿ ನನಗೂ ಸ್ವಲ್ಪ ಒಂದೆರಡು ಅರ್ಬಿ ಒಗ್ಯಾಕೆ ಮಜಾ ಬಂತು ನೋಡ್ರಿ. ಸೊ ಕಿಚನ್ ಎಲ್ಲ ಒರೆಸಿರ್ತೀವಲ್ರಿ, ಅದನ್ನ ವಾಷಿಂಗ್ ಮಷಿನ್ ಒಳಗೆ ಹಾಕಕ್ಕೆ ನನಗೆ ಮನಸ್ಸು ಬರಂಗಿಲ್ಲ. ಯಾಕಂದ್ರೆ ಆಯಿಲ್ ಇರ್ತದ, ಏನಾದ್ರೂ ಇರ್ತದ, ಅದನ್ನ ಬೇರೆ ಬಟ್ಟೆ ಒಳಗೆ ಮಿಕ್ಸ್ ಮಾಡಕ್ಕೆ ಮನಸ್ಸು ಬರಲ್ಲ. ಸೊ ಐ ಹೋಪ್ ಎಲ್ಲರೂ ಹಿಂಗೆ ಮಾಡ್ತೀರಾ, ನಾನು ಒಬ್ಳೆ ಅಂತ ಅಲ್ಲ. ಸೊ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಇದಿಷ್ಟನ್ನು ಒಗೆದು ಒಣಾಗ್ತಿದ್ದೀನಿ ರೀ. ಇನ್ನೂ ನನ್ನ ಹಸ್ಬೆಂಡ್ ಆನಿಯನ್ ಸ್ವಲ್ಪ ಕಿಚ್ಚಿದ್ದು ರೀ, ಹಸಿ ಹಸಿ ಇದ್ದು. ಸೊ ಅದನ್ನು ಕೂಡ ಬಿಸಿಲಿಗೆ ಹಾಕಿದ್ರಾಯ್ತು ಅಂತ ಬಿಸಿಲಿಗೆ ಹಾಕಿ ಇದಿಷ್ಟು ವಾಶ್ ಮಾಡಿಕೊಂಡು ಕೆಳಗೆ ಬಂದು ಸ್ನಾನ ಮುಗಿಸ್ಕೊಂಡಿನಿ ನೋಡ್ರಿ. ಮಸ್ತ್ ಫೀಲ್ ಆಯ್ತು ರೀ, ಒಂಥರ ತಲೆ ಒಜ್ಜಾಗಿತ್ತು. ಹೇರ್ ಪ್ಯಾಕ್ ಹಚ್ಕೊಂಡು ತಲೆ ಸ್ನಾನ ಮಾಡಿದ ತಕ್ಷಣ ಹಗರ್ ಅಂತ ಅನ್ನಿಸ್ತು. ಇನ್ನು 2 ದಿನದಿಂದ ಬಿಸಿಲು ಬಿದ್ದಿರಲಿಲ್ಲ. ಸೊ ಹಾಗಾಗಿ ಬಟ್ಟೆ ಎಲ್ಲ ಜರ್ಕಿನ್ ಅದೆಲ್ಲ ಯೂಸ್ ಮಾಡಿದ್ರು ನನ್ನ ಹಸ್ಬೆಂಡ್. ಸೊ ಒಟ್ಟಿಗೆ ಎಲ್ಲಾನು ಮಷಿನ್ಗೆ ಹಾಕ್ತಾ ಇದ್ದೀನಿ ನೋಡ್ರಿ. ಸೊ ಇತ್ಲಾಗ ಮಷಿನಿಗೆ ಹಾಕಿ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಕಿಚನಿಗೆ ಹೋಗ್ತಿದ್ದೀನಿ ನೋಡ್ರಿ. ಸೊ ಈ ಕಡೆ ಟಿಫನ್ನು ಆಗ್ತದೆ, ಈ ಕಡೆ ಬಟ್ಟೆ ಕೂಡ ವಾಶ್ ಆಗಿರ್ತಾವಂತ ಹೇಳ್ಬಿಟ್ಟು ಸೊ ನನ್ನ ಹಸ್ಬೆಂಡ್ ಹೇಳಿದ್ರು ಚುರುಮುರಿ ಸುಸ್ಲ ಮಾಡು ಇವತ್ತು ನನಗೆ ಅಂತ ಹೇಳಿ ಲೈಟಾಗಿ ಚುರುಮುರಿ ಸುಸ್ಲ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ಆನಿಯನ್ ಅದೆಲ್ಲ ಕಟ್ ಮಾಡ್ಕೊಳತ್ತೀನಿ ನೋಡ್ರಿ. ಸೊ ಸಂಡೇ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಲೇಟ್ ಆಗ್ತದೆ. ಇವನ್ ನಮಗೂ ಕೂಡ ಟಿಫನ್ ರೆಡಿ ಆಗಕ್ಕೆ ಅರೌಂಡ್ 10 o'clock 10:30ನೇ ಆಗಕ್ಕೆ ಬಂದಿತ್ತು ರೀ ಇವತ್ತು ಟಿಫನ್ ಮುಗಿಬೇಕು ಅಂತ ಅಂದ್ರೆ. ಸೊ ಈ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿಲ್ರಿ, ಯಾಕಂದ್ರೆ ಇದೇನು ಹೊಸದಲ್ಲ, ಎಲ್ಲರೂ ಮಾಡ್ಕೊಂಡು ತಿನ್ನೋದೇ ಅಂತ. ಅಷ್ಟು ಮೀರಿ ನಿಮ್ಗೆ ಚೆಕ್ ಮಾಡಬೇಕಾಗಿತ್ತು ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿದರೆ. ಸೊ ನೀವೇನಾದರೂ ಫ್ರೀ ಇದ್ರಿ ಒಂದ್ಸತಿ ರೆಡ್ಡಿ ಪಾಕಶಾಲೆ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಕೋರಿ, ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಪ್ರತಿಯೊಂದು ರೆಸಿಪಿನೂ ನಾನು ಅಲ್ಲೇ ಅಪ್ಲೋಡ್ ಮಾಡಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡ್ಕೋರಿ. ಯಾಕಪ್ಪ ಅಂತಂದರೆ ಇಲ್ಲಿ ನಾನು ತೋರಿಸ್ಕೊಂತ ಕುಂತ್ರೆ ವಿಡಿಯೋ ಲೆಂತ್ ಆಗುತ್ತಂತ ಹೇಳಿಬಿಟ್ಟು. ಸೊ ಟಿಫನ್ ಮಾಡೋ ಗ್ಯಾಪಲ್ಲಿ ಅಟ್ಲೀಸ್ಟ್ ಮಧ್ಯಾಹ್ನ ಊಟಕ್ಕೆ ಹೆಸರು ಬೇಳೆ ಕುದಿಯಕ್ಕೆ ಹಾಕಿದ್ರಾಯ್ತು. ನಾವು ಟಿಫನ್ ಮಾಡೋದ್ರಾಗ ಇದು ಕುದಿರ್ತಾವಂತ ಹೇಳಿ ಕುದಿಯಕ್ಕೆ ಹಾಕ್ಬಿಟ್ಟು ಟಿಫನ್ ಮಾಡಕತ್ತೀವಿ ನೋಡ್ರಿ. ಸೊ ಟಿಫನ್ಗೆ ಇವತ್ತು ಮೊಸರು, ಚುರುಮುರಿ ಸೂಸ್ಲ, ಸೇವ ಇದೆಲ್ಲ ಹಾಕ್ಕೊಂಡು ತಿಂದೀವಿ ನೋಡ್ರಿ. ಅಷ್ಟೊತ್ತಿಗೆ ಬಟ್ಟೆನೂ ಕೂಡ ಅಂದರೆ ವಾಷಿಂಗ್ ಮಷಿನಿಂದ ತಕ್ಕೊಂಡು ಬಂದು ಟೆರೆಸ್ ಮೇಲೆ ಒಣಾಕಿದೆ ನೋಡ್ರಿ ಅಷ್ಟು ಬಟ್ಟೆನ. ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಬಂದಿದ್ದೀವಿ. ಅಟ್ಲೀಸ್ಟ್ ಏನಾದರೂ ಒಣಗಿದ್ರೆ ಬರಬೇಕಾದ್ರೆ ಎತ್ಕೊಂಡು ಬರ್ಬೋದು ಅಂತ ಹೇಳಿ ಬಂದು ಒಣಗಾಕಿ ಮತ್ತೆ ಕೆಳಗೆ ಬಂದು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಂಡೆ ನೋಡ್ರಿ. ಇಲ್ಲಿ ತನಕ ಬಂದಿರಲ್ಲ, ಯಾಕ? ಏನು ಬೇಕಾಗ್ಯದ? ಏನು ಮಾಡಿದೆ ನೋಡತ್ತೀರ ಅಡಿಗೆ ಹಸಿವಾಗ ನನಗೆ ಪಲ್ಯ ಮಾಡಕ್ಕೆ ಏನು ಮಾಡಿರ್ಲಿನ ಏನು ಮಾಡಿಲ್ಲ. ಯಾವ ಹೆಸರು ಬೇಳೆ ಅಲ್ಲಿಂದ ಕುದಿಸಿಟ್ಟಿನಿ. ಕುದಿಸಿಟ್ಟಿದ್ದೆ ಹಸಿವಾಗ ನನಗೆ. ಹೆಸರು ಬೇಳೆ ಯಾಕೆ ಸಬ್ಬಸ್ಗೆ ಪಲ್ಯ ಮಾಡೀನಿ, ಮಾಡ್ತೀನಿ, ರೊಟ್ಟಿ ಮಾಡ್ತೀನಿ. ಏನು ಹಸಿವಾಗ ನಮ್ಮ ಮೊಸರು ತೊಗೊಂಬರ್ತೀನಿ, ಬೇಗ ಮಾಡು. ನೀವು ಮೊಸರು ತೊಗೊಂಬರ್ದ್ರಾಗ ಪಲ್ಯ ಮಾಡಿರ್ತೀನಿ ನಾ, ಹೋಗ್ಬರ್ರಿ. ಎಸ್ ಗೈಸ್, ಅವರು ಮೊಸರು ತೊಗೊಂಡು ಬರ್ತೀನಂತ ಹೋದರು. ಸೊ ನಾನು ಈ ಕಡೆ ಹೆಸರು ಕಾಳನ್ನ ಲೈಕ್ ಸಬ್ಬಸಿಗೆ ಸೊಪ್ಪನ್ನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದ್ರದ್ದು ರೆಸಿಪಿ ಕೂಡ ನಾನು ಇಲ್ಲಿ ಪೂರ್ತಿಯಾಗಿ ಶೇರ್ ಮಾಡಿಲ್ಲ, ಬಿಕಾಸ್ ವಿಡಿಯೋ ಲೆಂತ್ ಆಗುತ್ತಾ. ಇನ್ನು ನಿಮ್ಗೆಲ್ಲರಿಗೂ ನಾರ್ಮಲ್ ಆಗಿ ಇದು ಗೊತ್ತೇ ಇರ್ತದೆ, ಏನು ಹೊಸದು ಅಂತ ಅನ್ಕೊಂತೀರಿ ಅಂತ ಹೇಳ್ಬಿಟ್ಟು ಶೇರ್ ಮಾಡಿಲ್ಲ. ಅಷ್ಟು ಮೀರಿ ಬೇಕು ಅಂತ ಅಂದರೆ ಆಬ್ವಿಯಸ್ಲಿ ನಾನು ರೆಡ್ಡಿ ಪಾಕಶಾಲೆ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡ್ಕೋರಿ. ಗಾಯ್ಸ್, ಪಲ್ಯ ರೆಡಿ ಆಗ್ಯದ. ಇನ್ನೇನು ಮೆಂತ್ಯ ಸೊಪ್ಪನ್ನ ತೊಳಿತಿದ್ದೀನಿ. ಸ್ವಲ್ಪ ಮೆಂತ್ಯ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ತೊಳೆದಿಟ್ಟಿನಿ ನೋಡ್ಬೋದು. ಇನ್ನೊಂದು ಚುರುಕಿ ತೊಳಿಬೇಕು ರೀ. ಬಂದ್ರಿ ತಡ್ರಿ, ಬಾಗ್ಲ ತೆಗಿತೀನಿ. ತಕೊಂಡು ಬಂದ್ರಾ? ಓ, ಏನೇನು ತಂದಿರಿ? ತೋರಿಸ್ರಿ. ವಾವ್, ನಮ್ಮ ಬ್ಲೂಬೆರಿ. ಮತ್ತೆ ಮಜ್ಜಿಗೆ ಮತ್ತೆ ಮೊಸರು
ಒಂದು ಚಿಕ್ಕ ಪಾಕೆಟ್ ಹಾಲು. ಸರಿ, ಮಧ್ಯಾಹ್ನ ಇಲ್ಲೇ ರಾತ್ರಿ ಸಂಜೆಗೆ ಇಲ್ಲೇ ಚಾ ಮಾಡ್ಕೊಂಡು ಕುಡಿಯಂಗೆ ಮಾಡಿದ್ರು ನಂಗೆ ಗೊತ್ತಿಲ್ಲ. ಇವತ್ತು ಸಂಡೇ ಇಲ್ಲೇ ಇವತ್ತು ಮನೆಗೆ ಇವತ್ತು. ಸರಿ, ಸ್ಟೋರ್ ಮಾಡ್ರಿ ಎಲ್ಲ ಅಲ್ಲೇ. ಇರೋದೇ ಒಂದು ಸಂಡೇ, ಹ್ಞೂ ಅದಕ್ಕೆ ರೆಸ್ಟ್ ಮಾಡ್ಬೇಕಂತ ಅದಕ್ಕೆ ಎಲ್ಲ ತಂದ್ಬಿಟ್ಟೆ. ಹ್ಞೂ. ಇಲ್ಲೇ ತಿನ್ಕೊಂಡು ಮತ್ತು ಹೆಣ್ಮಕ್ಳಿಗೆ ಸಂಡೇ ಇಲ್ಲ? ಅಡಿಗೆ ಮಾಡೋದು ಗಂಡ ಸೇವ್ ಮಾಡೋದ್ರ ಬಿಟ್ಟು ಏನು ಅಂತ. ಓಹೋ, ತಿನ್ಕೊಂಡು ತಿನ್ಕೊಂಡು ಕುಡ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಪಡ್ಕೊಳ್ಳಿ. ಮಾಡ್ಕೊಂಡು ಮತ್ತೇನಿಲ್ಲ. ನಿಮ್ಗ ಕೆಲಸ ಬರ್ತಂತ ಇರ್ತೀನಿ ತಗೋ. ಸರಿ. ಡಸ್ಟ್ಬಿನ್ ತರ ಆಯ್ತು, ಎಂಜಾಯ್ ಮಾಡಿ. ಅಡುಗೆ ಮಾಡೋದು ಯಾರು ಎಂಜಾಯ್ ಮಾಡ್ತಾರಾ? ಎಸ್ ಗೈಸ್, ಎಲ್ಲರಿಗೂ ಎಲ್ಲದಕ್ಕೂ ರಜೆ ಸಿಕ್ಕರು ಹೆಣ್ಮಕ್ಳಿಗೆ ಕಿಚನ್ಗೆ ಯಾವತ್ತೂ ರಜೆ ಸಿಗಲ್ಲ. ನಾವ್ ಹಂಗೆ ಮಾಡ್ತಾನೇ ಇರ್ಬೇಕು ನೋಡ್ರಿ. ಸೊ ಹಂಗೆ ನಾನೊಂದ್ ಕಡೆ ಇವಾಗ ರೈಸ್ ಕೂಡ ಮಾಡಕ್ ಇಟ್ಬಿಟ್ಟು ರೊಟ್ಟಿ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಮೆಂತೆ ಬಾತ್ ಮಾಡಿದೀನ್ರಿ. ಸಖತ್ ಟೇಸ್ಟಿಯಾಗಿ ಬಂದಿತ್ತು. ನಿಜವಾಗ್ಲೂ ಇದ್ರ ರೆಸಿಪಿನ ನೀವು ಚೆಕ್ ಮಾಡ್ಕೊಳ್ಳೇಬೇಕು. ರೆಡ್ಡಿ ಪಾಕಶಾಲೆ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು. ಸಖತ್ ಅಂದ್ರೆ ಸಖತ್ ಟೇಸ್ಟಿಯಾಗಿ ಬಂದಿತ್ತು ಮೆಂತ್ಯ ಪಲ್ಯ. ನಾರ್ಮಲ್ ರೈಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸೊಪ್ಪು ಹಾಕೊಂಡು ರೈಸ್ ಮಾಡ್ಕೊಂಡು ತಿಂದ್ಬಿಟ್ರು ಇನ್ನು ಬಾಡಿಗೆ ಬೇಕಾಗಿರುವಂಥ ನ್ಯೂಟ್ರಿಷನ್ ಕೂಡ ಸಿಗ್ತದೆ. ಇನ್ನು ಟೇಸ್ಟಿಯಾಗಿ ಕೂಡ ಆಗಿತ್ತು ನೋಡ್ರಿ. ಇನ್ನು ಹಂಗೆ ಸಬ್ಬಸ್ಗೆ ಸೊಪ್ಪು ಜೊತೆಗೆ ರೊಟ್ಟಿ ತಿಂದ್ಬಿಟ್ರೆ ವಾವ್ ಗೈಸ್, ಏನ್ ಹೇಳ್ತೀರಾ, ಸ್ವರ್ಗ. ಸೊ ಹಂಗಾಗಿ ನನಗೆ ಪೂರ್ತಿ ದೊಡ್ಡದು ಮಾಡಕ್ ಹೋದ್ರೆ ರೊಟ್ಟಿ ಹರಿತದ. ಸೊ ನಾ ಈ ತರ ಚಪಾತಿ ತಿಳೋದ ಸಹಾಯದಿಂದ ಈ ತರ ಮಾಡ್ಕೊಂಡು ದೊಡ್ಡದ್ ಮಾಡ್ಕೊಂಡು ರೊಟ್ಟಿ ಮಾಡ್ತೀನಿ ನೋಡ್ರಿ. ಸೊ ನಿಮ್ಗೇನಾದ್ರೂ ಕಂಪ್ಲೀಟ್ ಆಗಿ ರೊಟ್ಟಿ ಮಾಡೋ ಪ್ರೊಸೀಜರ್ ಬೇಕು ಅಂತ ಅಂದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ, ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ಪಕ್ಕ ನಿಮ್ಮ ಜೊತೆಗೆ. ಯಾಕಪ್ಪ ಅಂತ ಅಂದ್ರೆ ಒಬ್ಬೊಬ್ಬರಿಗೆ ರೊಟ್ಟಿ ಬಡಿಯಕ್ಕೆ ಬರ್ಲಾರ್ದವ್ರು ಈ ತರ ಲಟ್ಟಿಸ್ಕೊಂಡು ನೀವು ರೊಟ್ಟಿ ಮಾಡ್ಕೊಂಡು ಊಟ ಮಾಡ್ಬೋದು. ಸೇಮ್ ಟೇಸ್ಟ್ ಇರ್ತದೆ, ಅದ್ರಾಗೇನು ಪರಕ್ ಇರಂಗಿಲ್ಲ. ಆದ್ರೆ ಕೈಲಿ ಮಾಡಕ್ ಬರ್ಲಿಲ್ಲ ಅಂದ್ರೆ ಈ ತರ ನಾವು ಮಾಡ್ಕೊಂಡು ಊಟ ಮಾಡ್ಬೋದು, ಚೆನ್ನಾಗಿರ್ತದ. ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಗೊತ್ತು. ಬೇರೆ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಬರ್ಲಿಲ್ಲ ಅಂದ್ರೆ ಹೇಳ್ರಿ, ನಾನು ಹೇಳ್ಕೊಡ್ತೀನಿ. ಇನ್ನು ರೊಟ್ಟಿ ಮಾಡೋದೇನ್ ಬ್ಯಾಸ್ರ ಆಗಂಗಿಲ್ರಿ. ರೊಟ್ಟಿ ಮಾಡಿದಾದ್ಮೇಲೆ ಗ್ಯಾಸ್ ಸ್ಲ್ಯಾಬ್ ಏನ್ ಕ್ಲೀನ್ ಮಾಡೋದದಲ್ರಿ, ಅದೇ ಒಂದ್ ದೊಡ್ಡ ಕೆಲಸ ನೋಡ್ರಿ. ನನ್ಗಂತೂ ನಿಜವಾಗ್ಲೂ ಇಷ್ಟ ಆಗಂಗಿಲ್ಲ ಅಂತ ಹೇಳಿ ಹಂಗ್ ಮೆಸ್ಸಿಯಾಗಿ ಬಿಡಕಂತ್ರು ಇನ್ನ ಇಷ್ಟ ಆಗಂಗಿಲ್ರಿ. ರೊಟ್ಟಿ ಆದ ತಕ್ಷಣ ಫಸ್ಟ್ ಕಟ್ಟಿನ ಸ್ವಚ್ಛಾಗಿ ತೊಳ್ಕೊಂಡ್ಬಿಡ್ತೀನಿ ನೋಡ್ರಿ. ಸೊ ನನ್ನ ಹಸ್ಬೆಂಡ್ಗೆ ಭಾಳ ಹಸಿವಾಗ್ಬಿಟ್ಟಿತ್ತು. ಸೊ ಹಂಗಾಗಿ ಫಸ್ಟ್ ಮೊಸರು ಪಾಕೆಟ್ ಒಡೆದು ಹಾಕೊಂಡು ನಾನೆಲ್ಲ ಇಟ್ಕೊಂಡಿರ್ತೀನಿ, ನೀರು, ಮೊಸರು, ಚಟ್ನಿ. ನೀನ್ ರೊಟ್ಟಿ ತಗೊಂಡ್ ಬಾ ಅಂತ ಒಯ್ಯಕತ್ತಿದ್ರು ನೋಡ್ರಿ ಅವರು. ಊಟ ಮಾಡಕ್ ಕೊಡ್ತೀವಲ್ರಿ ಆ ಜಾಗಕ್ಕ. ಇನ್ನು ನಿಮ್ಮನೆ ಒಳಗ್ನು ಸೇಮ್ ಹಿಂಗ ಆಗಿರ್ತದ ಅನ್ಕೊಂತೀನ್ರಿ. ಒಬ್ಬೊಬ್ರಿಗೆ ಒಂದೊಂದು ಇಷ್ಟಪಟ್ಟು ಕೇಳ್ತಿರ್ತಾರ, ಮಕ್ಕಳಾಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಇವತ್ ನಂಗೆ ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತ. ಅವ್ರು ಮಾಡ್ಕೊಡು ಅಂದ ತಕ್ಷಣ ನಾವು ಮಾಡ್ಕೊಟ್ಟು ಅವ್ರು ತಿಂದ್ಮೇಲೆ ಚೆನ್ನಾಗಾಗ್ಯದ ಅಂತ ಅಂದ್ಬಿಟ್ರೆ ಅದೇ ನಮಗೊಂದು ದೊಡ್ಡ ತೃಪ್ತಿ ಅಲ್ರಿ. ಸೊ ನಂಗೆ ಕೂಡ ಹಂಗ ನೋಡ್ರಿ. ಸೊ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ ಅಂತ ಅಂದ್ರೆ ಫಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ರಿ. ಇನ್ನು ಇಷ್ಟ ಆದ್ರೆ ಲೈಕ್, ಶೇರ್, ಕಾಮೆಂಟ್ ಅಂತೂ ಮಾಡೋದು ಮಾತ್ರ ಮರಿಬೇಡ್ರಿ. ಸೊ ಇವತ್ತಿನ ಸಂಡೇ ವ್ಲಾಗ್ ಇಷ್ಟ ಆಗಿರ್ತೈತ್ರಿ. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿರ್ತೀರಾ ಅಂತ ಕೂಡ ಅನ್ಕೊಂಡಿದೀನಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ ಜೊತೆ ಸಿಗ್ತೀನಿ ರೀ ಗೈಸ್. ಥ್ಯಾಂಕ್ ಯು, ಬಾಯ್.